ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ ಆ ಥರ. ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ ಆ ಥರ. ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ ಆ ಥರ. ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ ಆ ಥರ. ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ ಆ ಥರ. ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ.
ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ. ಆ ಥರ ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು, ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ. ಆ ಥರ ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು, ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ. ಸ್ಥಿತಿ ಅಂದರೆ ಪಾಕ್ನವ್ರು ವಾಪಸ್ ಹೋಗಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡಿ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ಬರು ಎಲ್ಲ. ಆ ಥರ ಆದರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯೋ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು, ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂಥ ಒಂದು ದೇವತಾ ಕಾರ್ಯ.